ಇವತ್ತಿನ ನಾವೇನೋ ಬಹಳ ಆಸೆ ಇಟ್ಕೊಂಡಿದ್ದೀವಿ, ಬಹಳ ಅಂದ್ರೆ ಒಂದು ದಾಖಲೆ ಬರೀಬೇಕಂತೇಳಿ, ಅಂದ್ರೆ ಒಂದು ಮಾದರಿ ಆಗಬೇಕು. ನಮ್ ನೋಡಿ ಮತ್ತೊಬ್ರು ಈ ಶಿಕ್ಷಕರಿಗೆ ಒಂದು ಸನ್ಮಾನ ಗೌರವ ಸಲ್ಲಿಸಿದೆ ಅಂತ ಹೇಳಿ ಏನೋ ಒಂದು ಸಂದೇಶ ಮಾಡ್ಬೇಕಂತ ಮಾಡಿದೀವಿ. ಬಹಳ ಜನ ಸೇರಿಲ್ಲ, ಅದ ಒಂದು ಇರ್ಲಿ. ಅದಕ್ಕ ಗುರುವಿಗೆ ನಾವು ಏನು ಕಾಣಿಕೆ ಆಗಲಿ ಅಥವಾ ವರದಕ್ಷಿಣೆ ಕೊಟ್ಟರು ಕಮ್ಮಿ, ಯಾರು ಏಕಲವ್ಯ ಭಟ್ ಕೊಟ್ಟರು ಕಮ್ಮಿನೇ. ಹೇಗೆ ದಾಖಲೆ ಆಯ್ತು ಹಂಗೆ ನಮ್ಮ ಕಲಿಸಿದಂತಹ ಗುರುಗಳಿಂದ ನಾವು ಸದಾ ನೆನಪಿಸಬೇಕು, ಒಂದು ಹೆಜ್ಜೆ ಗುರುತನ್ನು ಮೂಡಿಸಬೇಕು. ನಡುವಣಿ ಗ್ರಾಮದಿಂದ ಈ ಒಂದು ಸಂದೇಶ ಇಡೀ ಕರ್ನಾಟಕಕ್ಕೆ ಹೋಗ್ಬೇಕು ಅನ್ನೋದು ಬಹಳ ನಮ್ದು ಆಸೆ ಇತ್ತು. ಅದು ಮುಂದಿನ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಈಗ ಆ ಹೆಜ್ಜೆಗೆ ಆ ಇಂಗ್ಲೆ ಮೇಡಮ್ ಅವರು ನೋಡಿ ಎಂತ ಋಣಾನು ಬಂದ, ನಮ್ ಜೊತೆನೆ ಕಲಿತರು, ಗುರುವಿನ ಸಮ್ಮುಖದಲ್ಲಿ ಕಲಿತು ಮತ್ತೆ ಗುರುವಿನ ಒಂದು ಸ್ಥಾನದಲ್ಲಿ ಬಂದು ಮತ್ತೆ ಇಲ್ಲೇ ಸೇವೆ ಸಲ್ಲಿಸುವಂತ ಸೌಭಾಗ್ಯ ಸಿಕ್ಕಿದೆ ಅಂದ್ರೆ ಋಣಾನು ಬಂದ್ ಅಂತಾರೆ. ಇವತ್ತೆಲ್ಲೋ ಕಲ್ತಿರ್ತೀವಿ, ಎಲ್ಲೋ ಹೋಗ್ಬಿಡ್ತೀವಿ, ಆ ಸಂಬಂಧವನ್ನ ಕಳ್ಕೊಂಡ್ ಬಿಡ್ತೀವಿ ನಾವು. ಅಣ್ಣ ತಮ್ಮ ಇರ್ಬೋದು ಅಥವಾ ಸ್ನೇಹಿತರಿರ್ಬೋದು. ಒಂದ್ಸಲ ಏನು ಹೊರಗಡೆ ಹೋಯ್ತಂದ್ರೆ ಆ ಸಂಬಂಧನೇ ಕಳ್ಕೊಂಡ್ ಬಿಡ್ತೀವಿ. ಆದ್ರೆ ಋಣಾನು ಬಂದ್ ಅನ್ನೋದು ಹೇಗೆ ಅಂದ್ರೆ ಎಲ್ಲರೂ ಇಲ್ಲೇ ಇದ್ದೀವಿ, ನಾವು ಕಲಿಸಿದಂತ ಗುರುಗಳಿದ್ದೀವಿ, ಕಲ್ತವ್ರು ಇಲ್ಲೇ ಇದ್ದೀವಿ. ಎಷ್ಟು ಉನ್ನತ ಹುದ್ದೆ ಹೋದ್ರು ಕೂಡ ಆ ಮನಸ್ಸು ಒಂದು ಮಾಡ್ಲಿಕ್ಕೆ ಆ ದೇವ್ರ ಏನೋ ಕರುಣಿಸಿದ ನಮ್ಗೆಲ್ಲ. ಹೀಗಾಗಿ ಇಂಗ್ಲೆ ಮೇಡಮ್ ಅವರು ನಮ್ಗೆ ಸಿಗ್ತಾ ಇದ್ದಿಲ್ಲ, ಬಹಳ ಸಂದರ್ಶನ ಮಾಡ್ಬೇಕಂದ್ರೆ ಇಲ್ಲ ಆಗ್ತಾ ಇದ್ದಿಲ್ಲ. ಯಾಕಂದ್ರೆ ಅವರು ಸಮಾಜ ಸೇವೆಯಿಂದ ಗುರುತಿಸ್ಕೊಂಡು ಯಾಕೆ ಅಷ್ಟು ಮುಂದೆ ಹೋದ್ರು. ಎಲ್ಲಾ ಶಿಕ್ಷಕರು ಅದಾರ, ಆದ್ರೆ ಇಂಗ್ಲೆ ಮೇಡಮ್ ಅವರು ಯಾಕೆ ಮುಂದೆ ಹೋದ್ರು? ಅವರಲ್ಲಿರುವಂತ ಸಮಾಜ ಸೇವೆ, ಆ ಬಡ ಮಕ್ಕಳಿಗಾಗಿರುವಂತ ಒಂದು ಸೇವೆಯನ್ನ ಸಲ್ಲಿಸಿದ್ರಲ್ಲ, ಅದರಿಂದ ಏನು ಒಂದು ಆ ಇಂಗ್ಲೆ ಮೇಡಮ್ ಅಂದ್ರೆ ಇಂಗ್ಲೆ ಮೇಡಮ್ ಯಾರು ಅಂತೇಳಿ ಇಡೀ ಜನ ಈ ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ಕೊತಿದ್ದಾರೆ. ಅವ್ರ ಸಂದರ್ಶನ ನಾವು ಮಾಡ್ಬೇಕಾಗ್ಯದ. ಮುಂದಿನ ಒಂದು ಸಂದರ್ಭದಲ್ಲಿ ಆ ಇಂಗ್ಲೆ ಮೇಡಮ್ ಅವರು ಹೀಗೆ ಪ್ರಭಾತಿ ಅವರು ಅಂದ್ರೆ ಇಡೀ ಅಥಣಿ ತಾಲೂಕಿಗೆ ಒಂದು ಹಾಲು ಉತ್ಪನ್ನಗಳನ್ನ ಕೊಡುವಂತ ಮಾಡ್ತಾ ಇದ್ದಾರೆ. ಮುಂದಿನ ಸಂದರ್ಭದಲ್ಲಿ ಯಾರ್ಯಾರು ಅಂದ್ರೆ ಸಾಧಕರು ಗುರುವಿನಿಂದ ಕಲಿತು ಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಕೂಡಿಸಿ ಮತ್ತೆ ಅವರಿಂದ ಅವರ ಮಾತುಕತೆ, ಚರ್ಚೆ, ಮಂಥನ, ಸಮಾಗಮ ಮಾಡುವಂತ ಒಂದು ಕಾರ್ಯ ಮಾಡ್ತಾ ಇದ್ವಿ. ಇಲ್ಲಿವರೆಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಎಲ್ಲ ಗುರುಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ, ವಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಯಾಕಂದ್ರೆ ಈಗ ನಮಗ್ ಇನ್ನೊಂದು ಕೊರಗಿದೆ, ಪ್ರತಿಯೊಬ್ಬರಿಗೆ ಕೊರಗಿರುತ್ತೆ. ಹೆಂಗಾಗೈತಂದ್ರ ಅರ್ಧ ಪಿಕ್ಚರ್ಕ ಹೋಗಿ ನೋಡಿದ್ರು ಒಂದ, ಮೊದ್ಲಿಗೆ ಹೋಗಿ ಅರ್ಧಕ್ ಬಿಟ್ರು ಒಂದ. ಹಂಗಾಗೈತಿ ನಮ್ ಜೀವನ. ವಿದ್ಯಾರ್ಥಿಗಳ ಜೀವನ ಹೆಂಗಾಗಿತ್ತು ಅಂದ್ರೆ ಅರ್ಧಕ್ ಹೋಗಿ ನೋಡೋಣ ಕೇಳ್ತು, ಇವ್ ಯಾರ ಸಂಬಂಧ ಏನು ಕೇಳ್ಕೊಂಡು ಮಾತ್ ಪಿಕ್ಚರ್ ನೋಡ್ಬೇಕಾಗಿತ್ತು. ಹಂಗಾಗಿತ್ತು ನಮ್ ಜೀವನ. ಹೆಂಗಂದ್ರ ಅರ್ಧ ಕಳೆದು ಬಿಟ್ಟಿವಿ. ಈಗ ಮತ್ತೆ ಇಂಗ್ಲಿಷ್ ಕಲಿಬೇಕಾಗಿತ್ತು. ಮೊಬೈಲ್ನಾಗ ಏನಾದ್ರು ಬಂತಂದ್ರ ಏನು ಟ್ರಾನ್ಸ್ಲೇಟ್ ಮಾಡ್ಬೇಕು, ಇಂಗ್ಲಿಷ್ ಟು ಕನ್ನಡ ಮಾಡ್ಕೋಬೇಕು. ಅದ್ರಾಗ ಪಕ್ಕ ಬರಂಗಿಲ್ಲ, ಯಾಕಂದ್ರೆ ಗುರು ಇಲ್ಲ. ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಇದು ಮಾಡಿದ್ರೆ ಅದು ಅರ್ಧ ಹೇಳುತ್ತೆ, ಅದು ಪಕ್ಕ ಹೇಳಿಲ್ಲ. ಮತ್ತೆ ಗುರುವಿನ ತಿಳಿವು, ಸರ್ ಇದು ಮೆಸೇಜ್ ಬಂದಿದ್ರಿ ಸರ್ ನಮ್ಗೆ ತಿಳಿವಲ್ಲು, ಯಾಕ ಈ ಸ್ಪಾರ್ಕ್ ಇಸ್ ನೆಗ್ಲೆಕ್ಟೆಡ್ ಬರ್ನ್ ಇನ್ ದ ಹೌಸ್. ಯಾಕಂದ್ರೆ ಸರ್ ನಮ್ಗೆ ಇಂಗ್ಲಿಷ್ ಕಲಿಸ್ಕೊಟ್ರು. ಒಂದು ಕಿಡಿಯನ್ನ ನಾವು ಬಿಡಪ್ಪ ಒಂದ್ ಕಿಡಿ ಐತಿ ಬಿಟ್ಬಿಡೋಣಂತೆ ಬಿಟ್ಟಿದ್ದೇವ್ರ ಇಡೀ ಮನಿನ ಹಾಳು ಮಾಡ್ತಿದ್ ಅಂತೇಳಿ. ಹಂಗ ಕಲಿಯೋ ಟೈಮ್ದಾಗ ನಾವು ಕಲೀಲಿಲ್ಲ. ಈಗ ನಾವು ಹಾಳಾಸ್ಲಾಗ್ತೀವಿ, ಯಾಕಂದ್ರ ನಾವು ಪೂರಾ ಕಲೀಲಿಲ್ಲ. ಈಗೆಲ್ಲ ಅನಿಸ್ತೀವಿ ಏನು ಇಂಗ್ಲಿಷ್ನ ಬರಂಗಿಲ್ಲ, ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀವಿ, ಮಾತಾಡಕ್ ಬರಂಗಿಲ್ಲ, ಬರೀಲಕ್ ಬರಂಗಿಲ್ಲ. ಅಯ್ಯೋ ಎಲ್ಲ ಅವಾಗ ಕಲಿಬೇಕಾಗಿತ್ತು. ಯಾಕಂದ್ರ ಮಿಂಚಿ ಹೋದ ಮಾತಿಗೆ ಚಿಂತಿಸಿದರೆ ಫಲವಿಲ್ಲ ಅಂತೇಳಿ ಈಗ ನಾವೆಲ್ಲ ಕಲೀಲಾಗ್ತೀವಿ. ಅದಕ್ಕ ಮತ್ತೆ ಗುರುವಿನ ಮೂಲಕ ಮತ್ತೆ ನಾವು ಕಲಿಯುವಂತ ಸೌಭಾಗ್ಯ ಸಿಗಲಿ. ಮತ್ತೆ ಯಾಕಂದ್ರ ಒಂದು ನೋವಿನ ಸಂಗತಿ ಅಂದ್ರೆ ಏನಂತಪ್ಪ ಅಂದ್ರ ಊರು ಬಿಟ್ಟು ಹೋಗುವಂತ ಸಂದರ್ಭ ಅಥವಾ ನಿವೃತ್ತಿ ಆದ್ಮ್ಯಾಗ ಹೋಗುವಂತ ಒಂದು ಸಂದರ್ಭ ಪ್ರತಿಯೊಬ್ಬರ ಶಿಕ್ಷಕರಿಗೆ ಮತ್ತೆ ವಿದ್ಯಾರ್ಥಿ ಕಣ್ಣೀರು ಬರುತ್ತೆ. ಉಳ್ಕೆ ಟೈಮ್ನ ಬರಲ್ಲ, ತಾಯಿ ಸತ್ರ ಬರಲ್ಲ, ತಂದೆ ಸತ್ರ ಒಂದು 6 ತಿಂಗಳು ಮರಿಬಹುದು, ಆದ್ರೆ ಆ ಟೈಮ್ ಮರೆಯುವಂತ ಕ್ಷಣ ಅಲ್ಲ. ಹಿಂಗಾಗಿ ಅದ್ ಬಿಟ್ಟು ಹೋಗುವಂತ ಕ್ಷಣ ಮತ್ತೆ ಊರು ಬಿಟ್ಟು ಹೋಗುವಂತ ಸಮಯ ನಿವೃತ್ತಿ ಆದ್ಮ್ಯಾಗ ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ 20 ವರ್ಷ 30 ವರ್ಷ ಕಲಿಸಿ ಹೋಗುವಂತ ಸಂದರ್ಭ, ಊರಿನ ಸಂದರ್ಭ, ಋಣಾನುಬಂಧನ ಕಳ್ಕೋಬೇಕಾಗತ್ತಲ್ಲ ಅಂತೇಳಿ ಆ ಕೊರಗು ಯಾವತ್ತಿರುತ್ತೆ. ಆ ಕೊರಗನ್ನ ತುಂಬಿಸುವಂತ ಕಾರ್ಯ ಮತ್ತೆ ಸರ್ ಬಂದು ತಮ್ಮ ಬಿಡುವಿನ ಸಮಯ
ಈ ಅತಿಥಿ ಉಪನ್ಯಾಸ ಅಂತ ಹೆಂಗ್ ಕರಿತೀವಿ, ವಾರಕ್ಕೊಂದ್ಸಲನೋ ಅಥವಾ ತಿಂಗಳಿಗೆ ಒಂದ್ಸಲ, ಮತ್ತೆ ನಮಗೆ ಹಳೆ ವಿದ್ಯಾರ್ಥಿ ಇರ್ಬೋದು, ಈಗಿನ ಪ್ರಸ್ತುತ ಮಕ್ಕಳಿಗೆ ಕೂಡ ನೀವು ಆ ಶಿಕ್ಷಣವನ್ನ ಬೋಧಿಸಿರಿ ಅಂತೇಳಿ ನಾವು ನಿಮ್ಮಲ್ಲಿ ಕಳಕಳಿ ತಿಳಿಸ್ತೀವಿ. ಆ ಕೊರಗು ಅಂದ್ರ ಇದು ಆಗಿಬಿಟ್ಟಿರುತ್ತೆ. ಒಮ್ಮೆ ಕನೆಕ್ಷನ್ ತಗ್ದ ಮೇಲೆ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಆ ಸಂಬಂಧವನ್ನ ಕಡ್ಕೊಂಡಾಗ ಏನಪ್ಪಾ ನಿವೃತ್ತಿ ಆದ್ಮೇಲೆ ಏನ್ ಮಾಡುದು, ಟೈಮ್ ಹೋಗಲ್ಲ. ಅದಕ್ಕಾಗಿ ದಯವಿಟ್ಟು ನಾವು ಶಿಕ್ಷಣ ವತಿಯಿಂದ ಮತ್ತೆ ನಮ್ಮ ವತಿಯಿಂದ ಕೇಳ್ಕೊತಾ ಇದ್ದೀವಿ, ನೀವು ತಿಂಗಳಿಗೊಮ್ಮೆ ಆದ್ರೂ ಕೂಡ ನಿವೃತ್ತಿ ಆದ್ರೂ ಕೂಡ ನಮಗೆ ನಾವು ಕೂಡ ಬಂದು ಭಾವಿಸ್ತೀವಿ. ವಿದ್ಯಾರ್ಥಿ ಜೊತೆ ನಾವು ವಿದ್ಯಾರ್ಥಿ ಆಗಿಬಿಡ್ತೀವಿ. ಯಾಕಂದ್ರೆ ಕಲಿಬೇಕು ಬಹಳ ಇದೆ ಶಿಕ್ಷಣದಲ್ಲಿ, ಎಷ್ಟು ಕಲಿತಲ್ಲೂ ಕಮ್ಮಿನೇ. ಹಿಂಗಾಗಿ ನೋಡಿ, ಈಗ ನಮ್ಗೆ ಕಲಿಸಿದ ದಾತ್ರೆ ಸರ್ ಅವರು ಹಿಂದಿ ಕಲಿಸಿದ್ರಿಂದ ನಾವು ಪೂರ ಕಲ್ತೀವಿ. ಯಾಕೆ ನೆನಪಾಗುತ್ತೆ ಅಂದ್ರೆ ಹಿಂದಿ ಮಾತಾಡಕ್ ಬತ್ತು. ಅವತ್ ನಮಗ ತೊಡಿ ಮ್ಯಾಗ ಕಾಲಿಟ್ಟ ಬತ್ತಿರ್ಲಿಕ್ಕಂದ್ರ ನಾವ್ ಹಿಂದಿ ಕಲಿತಿದ್ದಿಲ್ಲ. ಈಗ ಹಳಸ್ಲಾಯ್ತು, ಇಂಗ್ಲಿಷ್ ನಾವು ಪಕ್ಕ ಕಲಿಲಿಲ್ಲ, ಗಣಿತ ನಾವು ಸರಿಯಾಗಿ ಕಲಿಲಿಲ್ಲ, ಯಾಕಂದ್ರೆ ನಮ್ ತಲೆಗೆ ಹತ್ತಲಿಲ್ಲ. ಯಪ್ಪ ಗಣಿತ ಅಂದ್ರ ನಮ್ಗೆ, ಯಾಕಂದ್ರೆ ಈಗ ನಮ್ಗ ಪ್ರಮೇಯ ಅಂದ್ರೆ ಏನು ನಮ್ಗ ಕಲಿಲಿಲ್ಲ ಅನ್ನೋ ಹೊರಗು ಜೀವನ ಪೂರ್ತಿ ಇರ್ತಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ನು ಮುಂದೆ ಕೂಡ ಹಂಗ ಆಗ್ಬಾರ್ದು ಅನ್ನೋದು ಸದಾ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಅಂತ ಈ ಕೊರಗು ನೀಗಿಸುವಂತ ಕಾರ್ಯ ನಮ್ಮ ಗುರುಗಳು ಮಾಡ್ಲಿ. ಮತ್ತೆ ಬಂದು ನೀವು ಉಪನ್ಯಾಸ ಮತ್ತೆ ನೀವು ಪಾಠಗಳನ್ನ ಹೇಳಿ ಅಂತ ಹೇಳ್ತಾ, ನಮ್ಮ ಕರೆಗೆ ಒಗ್ಗಟ್ಟಂತ ಎಲ್ಲ ಗುರುಗಳಿಗೆ ನಾನು ನನ್ನ ಹೃದಯಪೂರ್ವಕ ವಂದನೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಗೆಟ್ ಟುಗೆದರ್ ಕಾರ್ಯಕ್ರಮವನ್ನ ಒಂದು ಬಹಳ ಉತ್ಸುಕತೆಯಿಂದ ಬಹಳ ದಿವಸದಿಂದ ಹೇಳ್ತಾ ಇದ್ರು, ಅವರು ಮಾಡೋಣ್ರಿ ಮೇಡಮ್ ಅಂತ ಹೇಳಿ. ನಾನು ಮಾಡೋಣ್ರಿ ಅಂತ ಅನ್ಕೋತ ಬಂದು ಅದು ಇವತ್ತು ಗಣೇಶ ಚತುರ್ಥಿಯ ದಿನ ಒಂದು ಅವಕಾಶವನ್ನು ಕೂಡಿಸಿ ಎಲ್ಲರನ್ನೂ ಕೂಡಿಸಿ ನಮ್ಮ ಗುರುಗಳನ್ನು ಹಾಗೂ ಎಲ್ಲ ನನ್ನ ಸಹೋದರಿಯರನ್ನು ಕೂಡಿಸಿದ್ದಕ್ಕ ಮೊದಲಿಗೆ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ. ಅದು ಮಾತಾಡಿದೀವಿ, ಬಟ್ ಅದು ನನ್ಗೆ ಮಾಡುವಂತ ಅವಕಾಶ ನನ್ಗೆ ಸಿಗ್ತಿಲ್ಲ. ಅವ್ರು ಬಹಳ ಶ್ರಮ ಪಡ್ತಾರೆ. ಅದ್ರ ಸಲುವಾಗಿ ಈಗ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತ ನನ್ನ ಗುರುಗಳು ದೇವರ ಸಮಾನ, ದೇವರು ಜೀವಂತ ದೇವರು. ನಾವು ದೇವರಿಗೆ ನಮಸ್ಕಾರ ಮಾಡಕ್ಕೆ ನೆನೆಸ್ಕೊಂಡು ಮೊದಲು ನಾವು ಏನ್ ಮಾಡ್ಬೇಕು, ನಮ್ಮ ಗುರುಗಳನ್ನ ನೆನೆಸ್ಕೊತಿದ್ದೆ ನಾನು. ಅವಾಗ ಈಗ ಏನ್ ಹೇಳ್ಬೇಕಂತಂದ್ರ, ಈ ವೇದಿಕೆ ಮೇಲೆ ಹಿರಿಯರು ಮೊದಲಿಗೆ ನನಗೆ ಪರಿಚಯ ಆದವರು ನನ್ನ ಬಳಗಾರನ್ನ ಕಾಂತು ಮಾಮನ ಅಣ್ಣ ನಮ್ಮ ಹೆಡ್ ಮಾಸ್ಟರ್ ಅಂತ ಹೇಳಿ. ನಾನ್ ಸಣ್ಣಾಗಿದ್ದಾಗಿದ್ದ ಅವ್ರು ನಮ್ಮ ಬಳಿ ವರ್ಷಕ್ಕೆ ನಮ್ಮ ಊರಿಗೆ ಬರ್ತಿದ್ರು. ಅವ್ರು ಯಾರದನ್ನ ಇಲ್ವಾ ನಮ್ಮ ಅಣ್ಣ ಹೇಳ್ತಿದ್ರು, 2 ಕಾಲಿಗೆ ಹೋಗ್ಬೇಕು, ಇಲ್ಲಪ್ಪ ನಾನು ಪ್ರೈವೇಟ್ ಹೋಗಂಗಿಲ್ಲ, ನಾ ಗೌರ್ಮೆಂಟ್ ಶಾಲೆಗೆ ಹಚ್ತೀನಿ ಅಂತ ಹೇಳಿ. ಇಲ್ವಾ ನಿನ್ನ ಬಳಿ ಕೊಡಕ್ ಬರ್ತಲ್ಲ ಕಾಂತು, ಅವ್ರ ಅಣ್ಣ ಹೆಡ್ ಮಾಸ್ಟರ್ ಅದಾರ, ಬಾ ಹೋಗುನು, ಮತ್ ನಿಮ್ಮ ಮಾಮನ ಅದಾರ ದಂಗಾಸರು, ಅವರು ಅದಾರ ಅಷ್ಟೇ ಕನ್ಸಿ. ನಾನು ಕುಂಟೆ ಬಿಟ್ರೆ ನನಗೆ ಏನ್ ಗೊತ್ತಿದ್ದಿಲ್ಲ ಅವಾಗ. ಅದಕ್ಕೆ ಇಲ್ಲ ಅಂತ ಹೇಳಿ ಅದ್ ಧೈರ್ಯ ತುಂಬಾ ಎಡಿಷನ್ ಮಾಡೋರು. ಅವಾಗಿಂದನೂ ನನಗ ಮಾಮ ಅನ್ನಕ್ಕೂ ಬರ್ತಿದ್ದಿಲ್ಲ, ಸರ್ ಅನ್ನಕ್ಕೂ ಬರ್ತಿದ್ದಿಲ್ಲ. ಹೆಂಗ್ ಮಾಡ್ಬೇಕಂತ ನಾನು ಬೆಟ್ಟರ್ ಹೇಳ್ತಿದ್ರು, ಮಾಮ ಬಂದ್ರ ಮಾಮಾಗೆ ಕಲ್ಸಾಕ ನಾನು ಒಳ್ಳಿಗೆ ಬರ್ತಿತ್ತು ಕಲ್ಸಾಕ. ನನ್ನ ಅಮ್ಮನ ಬಿಟ್ಟು ನಾನೇ ತಗೋತೀನಿ, ನಿಮ್ಗೆಲ್ಲಾ ಕಲ್ಸಾಕ ಹೇಳ್ತೀನಿ ಅಂತ ಹೇಳಿ ನಾ ಅವ್ರು ಹೇಳ್ತೀನಿ, ಮಲ್ಲ ಅವ್ರು ಹೇಳ್ಬಿಡೈತಿ. ಎಷ್ಟೋ ಸಲ ನಾ ಅವ್ರಿಗೂ ಮೊದಲು ಸಾವಿತ್ರಿಯೋದು ಎಲ್ಲರಿಗೂ ಬ್ಲೌಸ್ ಹೊಲ್ಕೊಡ್ತಿದ್ದೆ. ಹಂಗ ಒಂದು ಸರ್ ಅಂತ ಇದ್ರೊಳಗ ಇನ್ನೊಂದನ ಆ ಮಸೀನ್ ಐತಿ. ಸರ್ ನಮ್ಗೆ ಏನ್ ಕ್ರಾಫ್ಟ್ ಹೇಳ್ತಿದ್ರು, ಹೊಲಿಗೆ ಕತ್ರಿ ಹೇಳ್ತಿದ್ರಲ್ಲ, ಅದು ಇನ್ನೊಂದನ ನಾ ಮಸೀನ್ ಇಟ್ಕೊಂಡೆ. ಅವ್ರು ಇನ್ನೊಂದನ ನೆನಪಿಸ್ಕೋತೀನಿ. ಬಟ್ ದಿನಾನು ಅವ್ರ ಮುಖ ನೋಡೇ ನಾ ಸಾಲಿಗೆ ಹೋಗ್ತೀನಿ, ಕುಂಟೆಗೆ ಕಾಣಿಸ್ಕೋತ ನೋಡಿ. ಅವ್ರೊಂದು ವಿಶೇಷತೆ. ಇನ್ನ ಬುಡಾರ್ ಸರ್ ಖೋಖೋ ಆಡ್ತಿದ್ರು. ನಾನು ಖೋಖೋ ಅಂದ್ರೆ ಬಹಳ ಇಷ್ಟ. ಇನ್ನೊಂದನ ನಾನು ಖೋಖೋದಾಗ ಫಸ್ಟ್ ತಗೊಂಡಿದ್ದೇನೆ. ಯಾಕಂದ್ರೆ ಧನ್ಯಾರ್ ಸರ್ ನಮ್ಗೆ ಖೋಖೋ ಹೇಳ್ಕೊಟ್ಟಿದ್ರು. ಹಿಂಗಾಗಿ ನಿನ್ ಖೋಖೋ ಟೀಮ್ ಹೇಳಿದ್ದೆ ನಾವು ನನಗ. ಅವಾಗ ನಮ್ಮನ್ನ ಓಡ್ಕೊಟ್ಟಿದ್ದೆ. ನೆಕ್ಸ್ಟ್ ದಿಲ್ಲಿ ಸರ್ ನಾವು ಬಂದ ಕೂಡಲೇ ನಾವು ಬಂದು ಸ್ವಲ್ಪ ಬರ್ತೀವಿ ಸರ್. ಆದ್ರೆ ಈಗಂತೂ ಯಾವಾಗಲೂ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ದಾತೆ ಸರ್ ಅವ್ರು ಅಲ್ಲಿ ಈಗ ನಾ ಹೆಸರು ಹಾಕೋದಿನಂತ ಅವ್ರು ಗೊತ್ತಿದ್ದಿಲ್ಲ. ಅವರು ಈಗ ಪ್ರೈಮರಿ ಆಗಿದ್ರು, ಆದ್ರೆ ನನ್ ಸಾಹೇಬರಾಗ ಗೊತ್ತವರು. ನಾವು ಟೀಚರ್, ಅವ್ರು ಸಾಹೇಬರಾದ್ರು. ಸೊ ನಮ್ ಸಾಹೇಬರವರು ಇಲ್ರಿ, ಅವ್ರು ಇಲ್ಲೇ ಬಿಡೋನವರು. ಹೌದು ಅಂತ ಹೇಳಿ ಸಾಹೇಬರು ಒಳ್ಳೆ ನಮ್ಮನ್ನಂತೂ ಮಾರ್ಗದರ್ಶನ ಕರೆಕ್ಟಾಗಿ ಕೊಟ್ಟು ನನಗೆ ಒಳ್ಳೆಯ ಒಂದು ಶಿಕ್ಷಕಿಯನ್ನ ಮಾಡ್ಲಿಕ್ಕೆ ಅವರು ಬಹಳ ನನ್ನ ಮಾರ್ಗದರ್ಶನ ಮಾಡಿದ್ದಾರೆ. ನೆಕ್ಸ್ಟ್ ರೆಡಿ ಸರ್ 5 ಮಂದಿ ಇದ್ದೇವೆ ನಾವು ಫಸ್ಟ್ ಬೆಂಚಿಗೆ ಕೊಡೋರು. ತೋಟದ ಆಮೇಲೆ ಜಮಾದ ಬೇಬಿ, ನಾನು ಕಿಲಾರಿ
5 ಮಂದಿನ ಫಸ್ಟ್ ಅವ್ರಿಗೆ ಮ್ಯಾಥ್ಸ್ ಬಂದ್ ಬಿಡಿಸಿ ಹೇಳಿಕಂದ್ರ ಇಂಗ್ಲೆಂಡ್ ನಿನ್ ಸೋತೈತಿ ನಿಮ್ ಟೀಮ್ ಎಲ್ಲೈತಿ ಇಂಗ್ಲೆಂಡ್ ಅನುಭವ ಸರ್ ನಾವು ಓಡಾಡ್ ಮಾಡಿದ್ವಿ. ಅದ್ರ ಜೊತೆಗೆ ಕಂಟಕಲ್ ಸರ್ ಇಂಗ್ಲಿಷ್ ಎಲ್ಲ ನಮ್ಗೆ ಕರೆಕ್ಟ್ ಆಗಿ ತಿಳಿಸೋರು. ಮತ್ತ ಬಸ್ ಇರ್ತಿದ್ದಿಲ್ಲ ನಮ್ ಕುಂಟೆಗೆ ಹೋಗಕ್ಕ. ಆ ಬಸ್ ಬರುವುದನ್ನ 6 ಗಂಟೆಗೂ ಕೂಡ ಸಿದ್ಧರಾಟಿ ಸರ್ ಆಮೇಲೆ ಕಂಟಕಲ್ ಸರ್ ಔಟಿ ಸರ್ ನಮ್ ಜೋಡಿ ನಮ್ ಬಸ್ ಬರೋದನ್ನ ಏನ್ ಮಾಡ್ತಾ ಇದ್ರು, ಒಂದು ರಿಂಗ್ ಆಡ್ತಿದ್ದೇವೆ. ಅದು 2 ಸ್ಟ್ರೀಟ್ ಪಾಕೆಟ್ ಹಚ್ಚಿ ಕಾಂಪಿಟೇಷನ್ ಬೇಕಾಗ್ತದೆ. ರಿಂಗ್ ಯಾರು ಆಡ್ತಿದ್ವಿ 1 ಸ್ಟ್ರೀಟ್ ಪಾಕೆಟ್ ಅದು ಇನ್ನೂ ತರ ನಾನು ಮರ್ತಿಲ್ಲ ಸರ್. ಆಮೇಲೆ ವಿಜಯ ಸರ್ ಅಂತ ನೋಡಿದಾರ ಏನ್ ಮನ್ಸಿಗೆ ಮಾತನ್ನ ಓಡಿಸ ಸರ್ ಅಂತ ವಿಜಯ ಸರ್ ಅಂತ ಸರ್ ಹಿಂಗ ಇಲ್ಲ ಹಂಗೆಲ್ಲ ಇಲ್ಲ ಹಂಗಿಲ್ಲ ತಂದು ನನಗೆ ಪ್ರೋತ್ಸಾಹ ಕೊಡೋರು. ಹಿಂಗೆ ಎಲ್ಲಾರು ಪ್ರೋತ್ಸಾಹ ಕೊಡೋರು. ಆ ಊರಿನ ಜನ ಮಾತಾಡ್ತಿದ್ರು ನಿಡೋರು ಏನ ಈ ಹುಡುಗಿ ಎಲ್ಲಾರು ಹಾಡೋರು ಮಾಡ್ತೈತಿ ಓಡುತ್ತೈತಿ ಎಲ್ಲಾರು ಮಾಡ್ತಿಲ್ಲ ಈ ಹುಡುಗಿ ಯಾವ ಬಂದು ಕೇಳ್ತಿದ್ರಲ್ಲ ಎಲ್ಲಾರು ಹೇಳ್ತಿದ್ರು. ಈಗಾದ್ರೂ ಹೇಳ್ತಾರ. ಈಗ ನಿಡೋನಿ ಸಂಪರ್ಕ ಜಾಸ್ತಿ ಆಗೈತಿ ನನಗೆ. ಯಾಕಂದ್ರೆ ನಿಡೋನಿ ಕಷ್ಟದಲ್ಲಿ ಬಂದಿನಿ ಮತ್ತು ನಿಡೋನಿ ನಿನ್ನೆ ಫಂಕ್ಷನ್ ಕರೆಕ್ಟ್ ಆಗಿದ್ದೆ ಎಷ್ಟೊತ್ತ ಕರೆದಿದ್ದಾರೆ ಸರ್ ಎಲ್ಲಾರು ಓದಿಸಿದ್ರು. ದೊಡ್ಡ ನನಗೇನು ಹೋಗ್ಬಂದೆ. ನೆಕ್ಸ್ಟ್ ಪಾಟೀಲ್ ಸರ್ ಈಗ ಪರಿಚಯ ಆಗ್ಯಾರ. ಯಾವಾಗ ಗೊತ್ತಾಗಿದ್ದಿಲ್ಲ, ಈಗ ಪರಿಚಯ ಆಗ್ಯಾರ. ಯಾವಾಗ ಪರಿಚಯ ಆದ್ರೂ ಒಂದು ಮಾರ್ಗದರ್ಶನ ಹೇಳ್ತಾ ಇರ್ತಾರ. ಆಮೇಲೆ ಸರ್ ದಿಬ್ಬಿ ಸರ್ ಅವರು ಬಹಳ ಆತ್ಮೀಯರು. ಆಮೇಲೆ ಔಟಿ ಸರ್ ಅಂತೂ ಹಿರಿಯರ ಅಣ್ಣರು ಅವರು ನೆನಪಿಗೆ ಬಂದಿದ್ರು. ಜವಾಹರ್ ಸರ್ ಆಗಿರೋರು. ಚಿಕ್ಕಲಿಗೆ ಸರ್ ಅಂದ್ರೆ ಈಗ ನಾ ಈ ಹುಟ್ಟೇಟ್ ಬಂದಿದ್ರಾಗ ಗುರುವಿನ ಆಶೀರ್ವಾದ ಅಷ್ಟೇ ಓಡಾಡಿ ನನ್ನ ಸಂಘದಾಗ ಮತ್ತು ಜೋಡಿಸಿ ಆರಿಸಬೇಕಾದ ಅವರ ಪಾತ್ರ ನೋಡ್ತಾರೆ. ಅದಕ್ಕೆ ನಾನೀಗ ಎಲ್ಲರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಿಮ್ಮ ಮಾರ್ಗದರ್ಶನ ಇನ್ನೂ 12 ವರ್ಷ ಸರ್ವಿಸಿದೆ. ಇನ್ನೂ ಅದರೊಳಗೆ ನೀವು ಏನ್ ಮಾರ್ಗದರ್ಶನ ಕೊಡ್ತೀರಿ ಅದೇ ತರ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾ ಹೇಳಿ ನನಗೆ ಗುರುವಿನ ಆಶೀರ್ವಾದ ಯಾವಾಗಲೂ ಇರಲಿ. ನಿಮ್ಮ ಪಾದಕಮಲದಲ್ಲಿ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನನ್ನ ನಮಸ್ಕಾರಗಳು. ಜೈ ಹಿಂದ್. ಅವರ ಒಂದು ಕೃಪಾಶೀರ್ವಾದದಿಂದ ವಿದ್ಯಾಲಯದಲ್ಲಿ ಪಡೆದಂತ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಇದ್ದೇನೆ. ಹೀಗೆ ಈ ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಅಪಾರ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದೆ. ಯಾವ ರೀತಿಯಾಗಿ ಅವರ ಸನ್ಮಾರ್ಗದಲ್ಲಿ ನಡೆದು ಅವರು ತಮ್ಮ ಭಾವಿ ಜೀವನ ಒಳ್ಳೆಯದನ್ನ ಮಾಡಿಕೊಂಡು ಈ ಹಳೆಯದನ್ನ ಸುಮಾರು ಈ ಕೆಲವು ವಿದ್ಯಾರ್ಥಿಗಳು ನಮ್ಮ ಕೈಯಾಗಿದಾರ ಕಲಿತವ್ರದಾರು, ಕೆಲವರು ಅದಕ್ಕಿಂತ ಮುಂಚೆ ನಾವು ಅಪಾಯಿಂಟ್ಮೆಂಟ್ ಆಗಕ್ಕಿಂತ ಮುಂಚೆ ಇದ್ದ ವಿದ್ಯಾರ್ಥಿನಿಯರು ಅದಾರು. ಅವರೆಲ್ಲರೂ ಈ ರೀತಿ ಗುರುತಿಸಿ ಈ ಗುರುಗಳಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆ ಅವರ ಆಯುಷ್ಯ ಆರೋಗ್ಯ ಕೊಟ್ಟು ದೇವರ ಶನಿರೇಶ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತು. ಈ ಜಗತ್ತು ತುಂಬಾ ಕಷ್ಟ ಹಾಗೂ ದುಃಖಗಳಿಂದ ಕೂಡಿದೆ. ಕಷ್ಟ ಹಾಗೂ ದುಃಖಗಳಿಗೆ ಆಸೆಯೇ ಮೂಲ, ಆಸೆಯ ನಾಶವೇ ಸಂತೋಷದ ಮೂಲ ಅಂತೇಳಿ ನಮ್ಗೆ ಅವಾಗ ಬಹಳ ಮನನ್ ಮಾಡಿಕೊಟ್ಟಾರೆ. ನಾವಿನ್ನೂ ಅದ್ರ ಸಮೀಪ ಸಹಿತ ಹೋಗಿದ್ದೀವಿ ನಾನು. ಯಾಕಂದ್ರೆ ಗೌತಮ್ ಬುದ್ಧ ಅಂದ್ರೆ ಅವನು ಇಡೀ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿ. ಅದಕ್ಕೆ ಸರ್ ತಮ್ಮ ಒಳ್ಳೆ ನಡುವೆ ನಮ್ಗೆ ಎಲ್ಲ ನಮ್ಮ ಹಿರಿಯ ಸಹೋದ್ಯೋಗಿಗಳೆಲ್ಲ ಹೇಳಿದಾರೆ. ಪ್ರಥಮದಲ್ಲಿ ಶ್ರೀ ಚನ್ನವೀರೇಶ್ವರ ಮಹಾಸ್ವಾಮಿಗಳವರ ಆಧಾರಗಳಲ್ಲಿ ಮುಗಿಸಿ ಈ ಒಂದು 1987ನೇ ಬ್ಯಾಚಿನ ವಿದ್ಯಾರ್ಥಿಗಳೇನ ನೀವು ನಮ್ಗೆ ಸನ್ಮಾನ ಮಾಡಿರಿ. ಅದಕ್ಕೆ ನೀವೆಲ್ಲರಿಗೂ ನಮ್ಮ ಸುಗುಣನಾಗಿ ಅದು ಮಾತು ನನ್ನ ಸ್ನೇಹಿತರಾದಂಥ ಎಲ್ಲರಿಗೂ ವಂದಿಸುತ್ತಾ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂಥ ಎಲ್ಲ ಗುರುಗಳಿಗೂ ವಂದಿಸುತ್ತಾ ಇಡೀ ತರ ಏನ್ ನಮ್ಗೆ ನೆನಪಿಟ್ಕೊಂಡು ಬಂದಿರ್ಲೆ ಅದ ದೊಡ್ಡದು. ಅದಕ್ಕಿಂತ ಹೆಚ್ಚಿನ ನಾವ್ ಏನು ಬಯಸಂಗಿಲ್ಲ. ಯಾವತ್ತೂ ಹಿಂಗೆ ಇಟ್ಕೊಂಡು ಹೋಗ್ಬೇಕಂತ ನಿಮ್ಮ ಕೇಳ್ಕೊಂಡ್ರೆ ನಾನು